ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದ್ದು, ಅದೇನಂತ ನೋಡಿದರೆ ಯಾರೆಲ್ಲ ವಿದ್ಯಾರ್ಥಿಗಳು CPSE, CISE, IGCSE ಬೋರ್ಡ್ಗಳಿಂದ ಪಾಸಾದಂಥ 12th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಒಂದು ಅಂಕವನ್ನು ಎಂಟ್ರಿ ಮಾಡಲು ಮತ್ತು ಆ ಅಂಕದ ಒಂದು ಮಾರ್ಕ್ಸ್ ಕಾರ್ಡ್ ಸೀಟ್ನ ಒಂದು ಫಾರ್ಮ್ಯಾಟ್ PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಕೂಡ ಮಾಡಲು ಹೇಳಲಾಗಿತ್ತು. ಸೊ ಅದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ರಿಪೀಟರ್ಸ್ ಇದ್ದರೆ, ಅಂದರೆ 2023ರಲ್ಲಿ ಪಾಸಂತ ವಿದ್ಯಾರ್ಥಿಗಳು ರಿಪೀಟರ್ಸ್ ಇದ್ದರೆ ಅಂಥ ವಿದ್ಯಾರ್ಥಿಗಳು ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಕ್ಲಾಸ್ Y ಅಂದರೆ ಸೆಲೆಕ್ಟ್ ಮಾಡಿರಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ತಾವು ಪಡೆದಂಥ ಅಂಕವನ್ನು ಎಂಟ್ರಿ ಮಾಡಿ ಮತ್ತು ತಾವು ಒಂದು ಅಂಕದ ಒಂದು PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಲು ಹೇಳಲಾಗಿತ್ತು. ಸೊ ಅದರ ಜೊತೆಗೆ 2024ರಲ್ಲಿ ಪಾಸ್ ಅಂತ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು PU ಬೋರ್ಡಿಂದ ಪಡೆಯಲಾಗುವುದು ಅಂತ ಹೇಳಲಾಗಿತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು. ಸೊ ಈ ಅಂಕಪಟ್ಟಿಯನ್ನು ಅಂದರೆ ಒಂದು ಅಂಕವನ್ನು ಎಂಟ್ರಿ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕ ನೋಡುತ್ತಾರೆ ಇದೇ ತಿಂಗಳು 20/5/2024. ಸೊ ಯಾರು ಕೂಡ ಮಿಸ್ ಮಾಡದೆ ಡಿಲೇ ಮಾಡದೆ ನಿಮ್ಮ ಈ ಕೆಲಸವನ್ನು ಮಾಡಿಕೊಳ್ಳಿ. ಸೊ ಇಂಥ ಮಾಹಿತಿ ಜನಕ್ಕೆ ಭಾಳ ದಿನಕ್ಕೆ ಗೊತ್ತಿರಲ್ಲ, ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ನೀಡಲಾಗಿದ್ದು, ಅಲ್ಲಿಂದ ಹೋಗಿ ನೀವು ಈಸಿಯಾಗಿ ನಿಮ್ಮ ಅಂಕವನ್ನು ಎಂಟ್ರಿ ಮಾಡಿ ಅಪ್ಲೋಡ್ ಕೂಡ ಮಾಡಬಹುದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ನಿಮ್ಮ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಿದ್ದೀನಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.